ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನೊಂದು ನೀರು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗೋದು 1-2 ಲೋಟ ಅಕ್ಕಿ, ತೆಂಗಿನಕಾಯಿ, ಈರುಳ್ಳಿ. ಇದು 3 ಇದ್ದರೆ ಒಳ್ಳೆ ನೀರು ದೋಸೆ ಮಾಡ್ಬೋದು. ಒಬ್ಬೊಬ್ಬರು ರಾತ್ರಿ ನೆನೆಸ್ತಾರೆ, ರಾತ್ರಿ ನೆನೆಸಿ ಬೆಳಿಗ್ಗೆ ಇದು ಮಾಡ್ತಾರೆ. ನಾನು ಸ್ವಲ್ಪ ಬೇಗ ಅಂದರೆ ಒಂದು 5 ಗಂಟೆ ನೀರಲ್ಲಿ ಇಟ್ಟಿದ್ದೆ. ಚೆನ್ನಾಗಿ ತೊಳ್ಕೊತೀನಿ. ಹಾಗೆ 3-4 ಸರ್ತಿ ತೊಳೆದು, ಇವಾಗ ದಪ್ಪ ಅಕ್ಕಿ ಬರುತ್ತಲ್ಲ, ದೋಸೆ ಅಕ್ಕಿ ಅಂಗಡಿಯಲ್ಲಿ ಸಿಗುತ್ತೆ. ದೋಸೆ ಅಕ್ಕಿ ಕೇಳಿದರೆ ಕೊಡ್ತಾರೆ ಅವರು. ಅದಿಲ್ಲ ಅಂದ್ರೂ ಸೋನಾ ಮಸೂರಿ ಅಷ್ಟು ಚೆನ್ನಾಗಿ ಬರಲ್ಲ. ಇದೆಲ್ಲ ನೀಟಾಗಿ ತೊಳೆದು ಹಾಕ್ತೀನಿ. ಇದಕ್ಕೆ ಹಾಗೆ ತೆಂಗಿನಕಾಯಿ ಒಂದು ಅರ್ಧ ಬಟ್ಲು. ಆಮೇಲೆ ಇದು ಆನಿಯನ್ನು ಒಂದು ಹಾಕ್ತೀನಿ. ಜಾಸ್ತಿ ಅಕ್ಕಿ ಇದ್ದರೆ 2 ಆನಿಯನ್ನು ಕಟ್ ಮಾಡಿ 4 ಸೀಳು ಮಾಡಿ ಹಾಕ್ಕೊತೀನಿ ಮಿಕ್ಸಿಗೆ. ಆಯಿತು, ಎಲ್ಲ ರೆಡಿ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಅಷ್ಟು ಗ್ರೈಂಡ್ ಮಾಡಿ ಸೈಡಿಗೆ ಇಟ್ಟೆ. ಇವಾಗ ಹಂಚಿಟ್ಟಿದ್ದೀನಿ, ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಚ್ಕೊತೀನಿ. ಎಣ್ಣೆ ಹಚ್ಕೊಂಡು ಇದು ಹಿಟ್ಟು ನೋಡಿ, ಈ ಥರ ತೆಳ್ಳಗೆ ಮಾಡ್ಕೋಬೇಕು. ಸುಮ್ಮನೆ ಗಟ್ಟಿ ಮಾಡ್ಕೋಬಾರ್ದು. ತೆಳ್ಳಗೆ ಮಾಡಿಕೊಂಡು ತೆಳ್ಳಗೆ ಎತ್ತಿ ಹಾಕಬೇಕು. ಚೂರು ಹಿಟ್ಟು ತೊಗೊಂಡು ಎತ್ತಿ ಸೌಟಿಂದ ಹಾಕಬೇಕು. ಒಬ್ಬೊಬ್ಬರೇ ನೀರು ದೋಸೆ ಹೇಗೆ ಮಾಡ್ತೀರಾ, ಅಷ್ಟು ತೆಳ್ಳಗಿರುತ್ತಲ್ಲ ಅಂತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ತೆಳ್ಳಗೆ ಸ್ವಲ್ಪ ಸಿಮ್ಮಲ್ಲಿ, ತುಂಬ ಹೈನೂ ಇಟ್ಕೋಬಾರ್ದು. ನೋಡಿ, ತುಂಬ ಬೇಗ ಈರುಳ್ಳಿ 2 ಹಾಕಿದ್ದೀವಿ, ಮತ್ತು ತೆಂಗಿನಕಾಯಿ ಹಾಕಿದ ಟೇಸ್ಟ್. ಈರುಳ್ಳಿ ಹಾಕಿದರೆ ಸಾಫ್ಟಾಗಿ ಹಂಚಿಂದ ಕಾವಲಿಯಿಂದ ಬೇಗ ಬರುತ್ತೆ. ಇನ್ನೊಂದು 2-3 ದೋಸೆ ಹಾಕಿ ತೋರಿಸ್ತೀನಿ ಯಾವ ಥರ. ಮೊದಲು ದಪ್ಪ ಆಗುತ್ತೆ ಫ್ರೆಂಡ್ಸ್, ಗೊತ್ತಿಲ್ದಿದ್ದವರು ಕಲಿಬೇಕಿದ್ರೆ. ನಾವೆಲ್ಲ ಹಾಗೆ ಮಾಡ್ತೀವಿ. ಆಮೇಲೆ ದಪ್ಪ. ನಮ್ಮ ಕುಂದಾಪುರ ಮತ್ತು ಉಡುಪಿ ಮಂಗಳೂರು ಕಡೆ ನೀರು ದೋಸೆ ಫೇಮಸ್ಸು. ಹೋಟ್ಲಲ್ಲೂ ಸಿಗುತ್ತೆ ಒಂದು ಬೇಕಂದರೆ. ನಮ್ಮ ಕಡೆ ಅಲ್ಲ, ಇಲ್ಲೂ ಸಿಗ್ಬೋದು ಕೆಲವೊಂದು ಹೋಟ್ಲಲ್ಲಿ. ನೋಡಿ, ಮಾಡಿ ನಿಮಗೆ ಇಷ್ಟ ಆದರೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಫಸ್ಟಿಗೆ ಮಾಡೋರಿಗೆಲ್ಲ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಆಯಿತು, ಅದು ಮಾಡಿ. ಅದಕ್ಕೊಂದು ಇದು ಬೇಕಲ್ಲ, ಚಟ್ನಿ ಅಷ್ಟು ಸೂಟಾಗಲ್ಲ. ಅದಕ್ಕೆ ಒಂದು ಅರ್ಧ ಕಪ್ಪು ಹೆಸರುಬೇಳೆ, ಒಂದು ಅರ್ಧ ಕಪ್ಪು ತೊಗರಿಬೇಳೆ ತೊಗೊಂಡು ಅದು ಕುಕ್ಕರಲ್ಲಿ ನುಣ್ಣಗೆ ಬೇಯಿಸಿ ಇಟ್ಕೊಂಡೆ. 3 ಸೀಟಿ ಹಾಕಿ. ಇವಾಗ ಅದು ಬೆಂದಿದೆ. ಈಗ ಇದು ಎಲ್ಲ ಒಗ್ಗರಣೆ ಹಾಕ್ತೀನಿ. ಈಗ 1-2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದೆ. ಹಾಗೆ ಒಂದು 5-6-7 ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ. ಅಂದರೆ ಇವಾಗ ದಾಲು ತೊವೆ ಇದಕ್ಕೆಲ್ಲ ಬೆಳ್ಳುಳ್ಳಿ ಜಾಸ್ತಿ ಬೇಕಾಗುತ್ತೆ. ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಎಲ್ಲ ಚೆನ್ನಾಗಿ ಚಟಪಟ ಅಂತ ಇದೆ. ಹಾಗೆ ಅರಿಶಿನ ಪುಡಿ, ಹಾಗೆ ಕರಿಬೇವು, ಹಚ್ಚಿದ ಆನಿಯನ್ನು, ಒಂದು ದೊಡ್ಡ ಆನಿಯನ್ ಹಚ್ಕೊಂಡಿದ್ದೀನಿ. ಆನಿಯನ್ನು ಜಾಸ್ತಿ ಒಂದೊಂದು ಸರ್ತಿ ಒಬ್ಬೊಬ್ಬರು ಬೇಳೆ ಜೊತೆಗೆ ಹಾಕ್ತಾರೆ. ನಾನು ಬೇಳೆ ಹಾಕ್ತೆ. ಹಸಿಮೆಣಸಿನ್ಕಾಯಿ 1-3 ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಇದೆಲ್ಲ ಹಾಕಿ ಎಣ್ಣೆಯಲ್ಲಿ ನಿಧಾನ ಫ್ರೈ ಮಾಡಿ, ಅದು ಎಲ್ಲ ಹಸಿ ವಾಸನೆ ಹೋಗಿಬಿಟ್ಟು ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಸಿಮ್ಮಲ್ಲಿ ಫ್ರೈ ಆಗ್ತಾ ಇದೆ. ಅದೇ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೆ. ಅದನ್ನು ಸಹ ಒಗ್ಗರಣೆಗೆ ಹಾಕೋದು. ಯಾಕಂದರೆ ಅದು ನಾವು ಮಸಾಲ ಏನೂ ಹಾಕಲ್ಲ, ಬರೀ ಹಸಿಮೆಣಸಿನ್ಕಾಯಿ ಅಲ್ವಾ. ಇದು ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟಾಗಿ ಮಸಾಲ. ಆಮೇಲೆ ಒಂದು ಚಿಕ್ಕ ಟೊಮೆಟೊ ಹಚ್ಚಿ ಇಟ್ಕೊಂಡಿದ್ದೀನಿ. ದಾಲ್ಗೆ ತೊವೆಗೆಲ್ಲ ಜಾಸ್ತಿ ಹುಳಿಬೇಕಾಗಲ್ಲ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಹಾಕಿಲ್ಲ, ಅದಕ್ಕೋಸ್ಕರ 2 ಮಿಕ್ಸಿಗೆ ಅದು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿ. ಯಾಕೆ ಉಪ್ಪು ಹಾಕೋದು ಅಂತ ಹೇಳಿದರೆ, ಇದು ಮೆತ್ತಗೆ ಹಾಕ್ಬಿಡುತ್ತೆ ಬೇಗ. ಟೊಮೆಟೊ ಮತ್ತು ಈರುಳ್ಳಿ ಫುಲ್ಲು ಬೇಗ ಸಾಫ್ಟ್ ಆಗಿಬಿಡುತ್ತೆ. ಆಲ್ಮೋಸ್ಟ್ ಬಂದಿದೆ. ಇವಾಗ 2 ಆಲೂಗಡ್ಡೆ ಸಿಪ್ಪೆ ತೆಗೆದು ಹಚ್ಚಿ ನೀರಿಗೆ ಹಾಕ್ಕೊಂಡಿದ್ದೀನಿ ಚಿಕ್ಕಾಗಿ. ಇದ್ರ ಜೊತೆ ಇದು ಚೆನ್ನಾಗಿರುತ್ತೆ, ಒಂಥರ ಟೇಸ್ಟ್ ಕಾಂಬಿನೇಷನು. ನೀರು ದೋಸೆಗಂತೂ ಸೂಪರಾಗಿರುತ್ತೆ. ನೋಡಿ, ಆಲ್ಮೋಸ್ಟ್ ಇದರಲ್ಲೇ ಬೇಯ್ತದೆ. ಸ್ವಲ್ಪ ಉಪ್ಪು ಮೊದಲೇ ಹಾಕಿದ್ದೀನಿ. ಅದೇ ಬೇಯುವಾಗ ಒಂದು 10-15 ನಿಮಿಷ ಹೀಗೆ ಮುಚ್ಚಿ ಚಿಕ್ಕಗೆ ಇಡ್ತೀನಿ. ಆಲ್ಮೋಸ್ಟ್ ಫುಲ್ ಬೆಂದು ಹೋಗಿದೆ. ಇವಾಗ ನಾನು ಬೇಳೆ ಬೇಯಿಸಿ ಇಟ್ಕೊಂಡಿದ್ನಲ್ಲ, ಹೆಸರು ಬೇಳೆ, ತೊಗರಿಬೇಳೆ, ಫುಲ್ಲು ನುಣ್ಣಗೆ ಮೆತ್ತಗೆ ಬೆಂದಿದೆ. ಅದನ್ನ ಈಗ ಹಾಕಿ, ಅದಕ್ಕೆ ಎಷ್ಟು ಹದಕ್ಕೆ ನೀರು ಬೇಕೋ ಅಷ್ಟು ಹಾಕ್ಕೊಳ್ಳೋದು.
ತುಂಬ ಜಾಸ್ತಿ ಗಟ್ಟಿನೂ ಮಾಡ್ಬೋದು, ತುಂಬ ತೆಳ್ಳಗೂ ಮಾಡ್ಬೋದು. ಈಗ ನೋಡಿ ಒಂದು ಹದ ಅಳತೆಗೆ ಮಾಡ್ಕೊಂಡಿದ್ದೀನಿ. ನಮ್ಮದು ನೀರು ದೋಸೆಗಲ್ವಾ, ಚಪಾತಿಗೆ ಪೂರಿಗೆ ಅದು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ಗೊತ್ತಲ್ಲ ನಿಮಗೆ ದಾಲ್ ಮಾಡೋದು, ಅದೇ ಥರ ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತ ಹೇಳೋದು. ಆಯಿತು, ರೆಡಿ ಆಯಿತು. ಒಳ್ಳೆಯ ಗಮ್ಮಂತ ಸ್ಮೆಲ್ ಬರ್ತಾಯಿದೆ. ಮೂಂಗ್ ದಾಲು ಮತ್ತು ತೊಗರಿಬೇಳೆ ಹಾಕಿ ಈ ನೀರು ದೋಸೆ ಜೊತೆಗೆ ತಿಂದರೆ ಹೆಂಗಿರುತ್ತೆ, ತುಂಬ ರುಚಿಯಾಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ನಂದು ಇವತ್ತಿಗೆ ಆಯಿತು, ಮುಗೀತು. ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಇನ್ನೂ ಸಿಗ್ತೀನಿ, ನೀವು ಒಂದೇ ಕೊನೆಯ ತನಕ ನೋಡಿ ಆಯಿತಾ. ಇನ್ನೊಂದು ವೀಡಿಯೋದಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿಗೊಂದಿಗೆ ಬರ್ತೀನಿ.